ಸೊ ಡಾಕ್ಟರ್, ಈಗ ನಿಮ್ಮ ಹತ್ರ ಬಂದಿರೋ ಪೇಷಂಟ್ಸ್ ಅಲ್ಲಿ, ಕೇಸಸ್ ಅಲ್ಲಿ ನಿಮಗೆ ನೆನಪಿರೋಂಗೆ ಯು ಕಾಂಟ್ ಮರೆಯಕ್ಕಾಗೋದಿಲ್ಲ, ಇಟ್ ಈಸ್ ವೆರಿ ಚಾಲೆಂಜಿಂಗ್ ಅಂತ ಇರ್ಬೋದು ಅಥವಾ ಮೆಮೊರೇಬಲ್ ಅಂತ ಇರ್ಬೋದು, ಯಾವ್ದ ಎನಿ ಕೇಸಸ್ ಸಿವಿಯರ್ ಅಂತ ಇರ್ಬೋದು, ತುಂಬಾ ಎನಿ ಕೇಸಸ್ ಆ ತರ ಸ್ಟಿಲ್ ಡೇಟ್ ಯು ರಿಮೆಂಬರ್ ಇಟ್ ಅನ್ನೋ ತರದ್ ಯಾವ್ದಾದ್ರು ಇದೆಯಾ? ಡೆಫಿನೆಟ್ಲಿ ಇದೆ. ಹಾ. ನಾವು ಇಷ್ಟೆಲ್ಲ ಮೊಡಾಲಿಟೀಸ್, ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಎಲ್ಲ ಮಾಡಿದ್ವಲ್ಲ. ಸೊ ಒಂದ್ಸತಿ ಏನಾಯ್ತು ಅಂತಂದ್ರೆ, ಪೇಷಂಟ್ಸ್ ವರ್ ನಾಟ್ ಇವನ್ ECT ಕೊಟ್ಟರು ತಕ್ಕ ಮಟ್ಟಿಗೆ ಇಂಪ್ರೂವ್ಮೆಂಟ್ ಬರ್ತಾ ಇರಲಿಲ್ಲ. ಮತ್ತೆ ಮೆಡಿಸಿನ್ಸ್, ಥೆರಪಿ ಇದೆಲ್ಲ ಕೊಟ್ಟರು ಜಾಸ್ತಿ ಇಂಪ್ರೂವ್ಮೆಂಟ್ ಬರ್ತಾ ಇರಲಿಲ್ಲ. ಬಟ್ ದೆನ್ ವಿ ಹ್ಯಾಡ್ ಟು ಗೋ ಟು ದಟ್ ಲೆವೆಲ್ ವೇರ್ ಜೀನ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಸೊ ಅಲ್ಲಿ ತನಕನೂ ಹೋಗಿ ದೆನ್ ವಿ ಹ್ಯಾಡ್ ಟು ಸಿ ಲೈಕ್ ಅಲ್ಲೇನಾದ್ರೂ ಪ್ರಾಬ್ಲಮ್ ಇದೆಯಾ, ಜೆನೆಟಿಕಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಯಾವ್ದಾದ್ರು ಜೀನ್ಸ್ ಆಕ್ಟಿವ್ ಆಗಿದೆಯಾ, ಡಿಪ್ರೆಸಿವ್ ಜೀನ್ಸ್ ಅಂತ ಅನ್ನೋದೊಂದು ಅಷ್ಟು ಜೀನ್ಸ್ ಇರುತ್ತೆ. ಸೊ ಅದ್ರಲ್ಲಿ ಯಾವ್ದಾದ್ರು ಜೀನ್ ಆಕ್ಟಿವ್ ಆಗಿದೆಯಾ ಅಂತ ಅನ್ನೋದನ್ನ ನೋಡಿ ಆಮೇಲೆ ಬಟ್ ಇಟ್ ಈಸ್ tedious and at the same time like financially expensive.